ಇವತ್ತಿನ ಆಳವಾದ ಚರ್ಚೆಗೆ ಅಂದ್ರೆ ನಮ್ಮ ಡೀಪ್ ಡೈವ್ಗೆ ಸ್ವಾಗತ. ಇವತ್ತು ನಾವು ಒಂದು ಮಸ್ತ್ ವಿಷಯದ ಬಗ್ಗೆ ಮಾತಾಡ್ತಾ ಇದೀವಿ. ಖಂಡಿತ. ಇದು ನಮ್ಮ ಭಾರತದಂತಹ ಅತಿ ದೊಡ್ಡ ದೇಶವನ್ನು ಹೇಗೆ ನಿರ್ವಹಿಸ್ತಾರೆ ಅನ್ನೋ ಬಗ್ಗೆ. ಎಕ್ಸಾಕ್ಟ್ಲಿ. ಅಂದ್ರೆ ಈಗ ಶಾಲೆಯಲ್ಲಿ ಒಂದು ದೊಡ್ಡ ಆನ್ಯುವಲ್ ಡೇ ಕಾರ್ಯಕ್ರಮ ನಡೀತಾ ಇದೆ ಅಂತ ಒಮ್ಮೆ ಊಹಿಸ್ಕೊಳ್ಳೋಣ. ಓ, ಅಲ್ಲಿ ಸಿಕ್ಕಾಪಟ್ಟೆ ಕೆಲ್ಸ ಇರುತ್ತೆ ಅಲ್ವಾ? ಹೌದು. ಸ್ಟೇಜ್ ಡೆಕೋರೇಷನ್ ಮಾಡಲು ಒಂದು ತಂಡ, ಡ್ಯಾನ್ಸ್ ಹೇಳ್ಕೊಡಲು ಇನ್ನೊಂದು ತಂಡ, ಅತಿಥಿಗಳನ್ನ ನೋಡ್ಕೊಳ್ಳಲು ಮತ್ತೊಂದು ತಂಡ. ಹೀಗೆ ಬೇರೆ ಬೇರೆ ತಂಡಗಳು ಇರಲೇಬೇಕು. ಇಷ್ಟೊಂದು ಕೆಲಸಗಳನ್ನು ಕೇವಲ ಒಬ್ಬರೇ ಟೀಚರ್ ಅಥವಾ ಪ್ರಿನ್ಸಿಪಲ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಕರೆಕ್ಟ್. ಅದೇ ರೀತಿ ನಮ್ಮ ದೇಶದಲ್ಲಿ ಕೂಡ ಕೋಟ್ಯಾಂತರ ಜನರಿದ್ದಾರೆ. ಇಷ್ಟು ದೊಡ್ಡ ದೇಶವನ್ನು ಕೇವಲ ಒಬ್ಬರೇ ಕಂಟ್ರೋಲ್ ಮಾಡಕ್ಕಾಗುತ್ತಾ? ಚಾನ್ಸೇ ಇಲ್ಲ. ಅದಕ್ಕಾಗಿಯೇ ನಮ್ಮ ಆಡಳಿತ ವ್ಯವಸ್ಥೆಯನ್ನು ಬೇರೆ ಬೇರೆ ಹಂತಗಳಲ್ಲಿ ವಿಂಗಡಿಸಿದ್ದಾರೆ. ಇದನ್ನೇ ನಾವು ಟಿಯರ್ ಸಿಸ್ಟಮ್ ಅಥವಾ ಲೆವೆಲ್ಸ್ ಆಫ್ ಗವರ್ಮೆಂಟ್ ಅಂತ ಕರೆಯೋದು. ಓಕೆ, ಸೊ ಈ ಲೆವೆಲ್ಸ್ ಆಫ್ ಗವರ್ಮೆಂಟ್ ಅಂದ್ರೆ ಏನು? ಒಮ್ಮೆ ಯೋಚನೆ ಮಾಡೋಣ. ನವದೆಹಲಿಯಲ್ಲಿ ಕೂತಿರುವ ಒಬ್ಬ ಸೂಪರ್ ಹೀರೋ ತರದ ನಾಯಕ ಇಡೀ ದೇಶವನ್ನು ಒಂಟಿಯಾಗಿ ಕಂಟ್ರೋಲ್ ಮಾಡಿದ್ರೆ? ಅದು ಕೇಳಲು ಚೆನ್ನಾಗಿದೆ, ಆದರೆ ನಿಜವಾಗ್ಲೂ ಕಷ್ಟ. ಅದಕ್ಕೆ ನಮ್ಮ ಮೊದಲನೇ ತಂಡವಾಗಿ ಸೆಂಟ್ರಲ್ ಗವರ್ಮೆಂಟ್ ಕೆಲಸ ಮಾಡುತ್ತೆ. ಸೆಂಟ್ರಲ್ ಗವರ್ಮೆಂಟ್ ಅಂದ್ರೆ ಇಡೀ ದೇಶಕ್ಕೆ ಅನ್ವಯವಾಗುವ ದೊಡ್ಡ ಜವಾಬ್ದಾರಿಗಳು ಅಲ್ವಾ? ಹೌದು. ಉದಾಹರಣೆಗೆ ನಮ್ಮ ದೇಶದ ಸೇನೆ, ರೈಲ್ವೇಸ್ ಮತ್ತು ನಮ್ಮ ಹಣ ಅಂದ್ರೆ ಕರೆನ್ಸಿ. ಓಹೋ, ಈಗ ಅರ್ಥ ಆಯ್ತು. ಊರಿಂದ ಊರಿಗೆ ಬೇರೆ ಬೇರೆ ಹಣ ಇದ್ರೆ ಎಷ್ಟೊಂದು ಗೊಂದಲ ಆಗುತ್ತೆ ಅಲ್ವಾ? ಖಂಡಿತ. ಹಾಗಾಗಿ ಇಡೀ ದೇಶಕ್ಕೆ ಒಂದೇ ಹಣ ಇರಲು ಈ ತಂಡ ನೋಡ್ಕೊಳ್ಳುತ್ತೆ. ಆದ್ರೆ ಈಗ ರಾಜಸ್ಥಾನದಲ್ಲಿ ಬರೀ ಮರುಭೂಮಿ ಇದೆ. ಆದ್ರೆ ನಮ್ಮ ಕರ್ನಾಟಕದ ಮಲೆನಾಡಿನಲ್ಲಿ ಕಾಡು ಮತ್ತು ಮಳೆ ಜಾಸ್ತಿ. ಹೌದು, ಭೌಗೋಳಿಕವಾಗಿ ತುಂಬಾ ವ್ಯತ್ಯಾಸ ಇದೆ ನಮ್ಮಲ್ಲಿ. ಸೊ ಈ ಎರಡೂ ಕಡೆ ಒಂದೇ ತರದ ಕೃಷಿ ನಿಯಮಗಳನ್ನು ಮಾಡಲು ಸಾಧ್ಯವಿಲ್ಲ ತಾನೆ? ಅಂದ್ರೆ ಆಯಾ ರಾಜ್ಯಗಳಿಗೆ ಪ್ರತ್ಯೇಕ ತಂಡ ಇರಬೇಕಲ್ವಾ? ಎಕ್ಸಾಕ್ಟ್ಲಿ. ಅದಕ್ಕೆ ಪ್ರತಿಯೊಂದು ರಾಜ್ಯಕ್ಕೂ ತನ್ನದೇ ಆದ ಸ್ಟೇಟ್ ಗವರ್ಮೆಂಟ್ ಇರುತ್ತೆ. ಅಂದ್ರೆ ಆಯಾ ರಾಜ್ಯದ ಹವಾಮಾನ, ಭಾಷೆಗೆ ತಕ್ಕಂತೆ ಇವರು ನಿಯಮಗಳನ್ನು ಮಾಡ್ತಾರೆ. ಹೌದು. ಆರೋಗ್ಯ, ಪೊಲೀಸ್ ವ್ಯವಸ್ಥೆ ಮತ್ತು ರಾಜ್ಯದ ಅಭಿವೃದ್ಧಿ ಇದೆಲ್ಲ ಸ್ಟೇಟ್ ಗವರ್ಮೆಂಟ್ ಜವಾಬ್ದಾರಿ. ಓಕೆ, ಆದ್ರೆ ನಮ್ಮ ಮನೆ ಮುಂದಿನ ರಸ್ತೆಯಲ್ಲಿ ಗುಂಡಿ ಬಿದ್ದಿದ್ರೆ ಅಥವಾ ನಾವು ಆಟ ಆಡುವ ಪಾರ್ಕ್ಸ್ನಲ್ಲಿ ಕಸ ತುಂಬಿದ್ರೆ ಅದನ್ನ ಸರಿಪಡಿಸಲು ದೆಹಲಿಯಿಂದ ಪ್ರಧಾನಿ ಅಥವಾ ಬೆಂಗಳೂರಿನಿಂದ ಮುಖ್ಯಮಂತ್ರಿ ಬರೋದು ಕಷ್ಟ. ಹೌದು ತಾನೆ. ಹಾಗಾದ್ರೆ ನಮ್ಮ ಬೀದಿಯ ಸಮಸ್ಯೆಯನ್ನು ಬಗೆಹರಿಸುವವರು? ಅಲ್ಲಿಗೆ ಬರೋದು ನಮ್ಮ ಮೂರನೇ ತಂಡ, ಅದೇ ಲೋಕಲ್ ಗವರ್ಮೆಂಟ್. ಇದು ನಮ್ಮ ದಿನನಿತ್ಯದ ಬದುಕಿಗೆ, ನಮ್ಮ ಮನೆಗೆ ಅತಿ ಹತ್ತಿರವಾದ ವ್ಯವಸ್ಥೆ. ಓ, ಅಂದ್ರೆ ಹಳ್ಳಿಗಳಲ್ಲಿ ಇವರನ್ನು ಪಂಚಾಯತ್ಸ್ ಅಂತ ಕರೀತಾರೆ ಅಲ್ವಾ? ಹೌದು. ಮತ್ತು ನಗರಗಳಲ್ಲಿ ಮುನಿಸಿಪಾಲಿಟೀಸ್ ಅಂತ ಕರೀತಾರೆ. ನಮ್ಮ ಬೀದಿ ದೀಪ, ಕಸ ವಿಲೇವಾರಿ, ನೀರಿನ ಸರಬರಾಜು ಎಲ್ಲ ಇವರದೇ ಜವಾಬ್ದಾರಿ. ಸರಿ. ಈಗ ಶಾಲೆಯಲ್ಲಿ ಕ್ಲಾಸ್ ಮಾನಿಟರ್ ಅನ್ನು ಟೀಚರ್ ಆಯ್ಕೆ ಮಾಡ್ತಾರೆ. ಆದರೆ ಈ ಸೆಂಟ್ರಲ್ ಗವರ್ಮೆಂಟ್ ಅಥವಾ ಸ್ಟೇಟ್ ಗವರ್ಮೆಂಟ್ ನಾಯಕರನ್ನು ಯಾರು ಆಯ್ಕೆ ಮಾಡ್ತಾರೆ? ನಮ್ಮದು ಡೆಮೋಕ್ರಸಿ ಅಂದ್ರೆ ಪ್ರಜಾಪ್ರಭುತ್ವ ಅಲ್ವಾ? ಇದರಲ್ಲಿ ಪ್ರಮುಖವಾಗಿ 2 ವಿಧಗಳಿವೆ. ಮೊದಲನೆಯದು ಡೈರೆಕ್ಟ್ ಡೆಮೋಕ್ರಸಿ. ಡೈರೆಕ್ಟ್ ಡೆಮೋಕ್ರಸಿ ಅಂದ್ರೆ ಊರಿನ ಎಲ್ಲಾ ಜನರು ಒಂದು ಕಡೆ ಸೇರಿ ಚರ್ಚಿಸಿ ನಿರ್ಧಾರ ಮಾಡೋದು ತಾನೆ? ಹೌದು. ಹಳ್ಳಿಗಳಲ್ಲಿ ನಡೆಯುವ ಗ್ರಾಮ ಸಭಾ ಇದಕ್ಕೆ ಅತ್ಯುತ್ತಮ ಉದಾಹರಣೆ. ಆದ್ರೆ ಒಂದ್ ನಿಮಿಷ, ನಮ್ಮ ಭಾರತದ 140 ಕೋಟಿ ಜನರು ಒಟ್ಟಿಗೆ ಸೇರಿ ಚರ್ಚಿಸಲು ಯಾವುದಾದ್ರೂ ದೊಡ್ಡ ಮೈದಾನ ಇದೆಯಾ? ಖಂಡಿತ ಇಲ್ಲ. ಎಲ್ಲರೂ ಒಟ್ಟಿಗೆ ಕೂತು ಮಾತಾಡಿದ್ರೆ ಬರೀ ಗಲಾಟೆ ಆಗುತ್ತೆ. ಹೌದು, ಯಾವುದೇ ಕೆಲಸ ಆಗಲ್ಲ. ಅದಕ್ಕಾಗಿಯೇ ನಾವು ರೆಪ್ರೆಸೆಂಟೇಟಿವ್ ಡೆಮೋಕ್ರಸಿ ವ್ಯವಸ್ಥೆಯನ್ನ ಪಾಲಿಸ್ತೀವಿ. ನಾವೆಲ್ಲರೂ ಸೇರಿ ಇಲೆಕ್ಷನ್ಸ್ನಲ್ಲಿ ವೋಟಿಂಗ್ ಮಾಡ್ತೀವಿ. ಅಂದ್ರೆ ನಮ್ಮ ಪರವಾಗಿ ಮಾತಾಡ್ಲು ನಾಯಕರನ್ನು ಆಯ್ಕೆ ಮಾಡ್ತೀವಿ. ಅವರೇ ನಮ್ಮ ರೀಪ್ರೆಸೆಂಟೇಟಿವ್ಸ್. ಎಕ್ಸಾಕ್ಟ್ಲಿ. ನಾವು ಸೆಂಟ್ರಲ್ ಗವರ್ಮೆಂಟ್ಗೆ ಎಂಪಿಗಳನ್ನ ಮತ್ತು ಸ್ಟೇಟ್ ಗವರ್ಮೆಂಟ್ಗೆ ಎಂಎಲ್ಎಗಳನ್ನ ಆರಿಸ್ತೀವಿ. ವಾವ್! ಅಂದ್ರೆ ಪವರ್ ಕೇವಲ ಮೇಲೆ ಕೂತಿರುವ ಲೀಡರ್ಸ್ ಕೈಯಲ್ಲಿ ಮಾತ್ರ ಇಲ್ಲ, ಕೆಳಗಡೆಯಿಂದ ಅಂದ್ರೆ ನಮ್ಮ ಕೈಯಲ್ಲೂ ಇದೆ. ಇದನ್ನೇ ಗ್ರಾಸ್ ರೂಟ್ಸ್ ಡೆಮೋಕ್ರಸಿ ಅಂತಾರಾ? ಹೌದು. ಅಧಿಕಾರ ಕೆಳಗಿನಿಂದ ಮೇಲಕ್ಕೆ ಹರಿಯುತ್ತೆ. ಇದರಲ್ಲಿ ಸಿಟಿಸನ್ ಪಾರ್ಟಿಸಿಪೇಷನ್ ಬಹಳ ಮುಖ್ಯ. ಅಂದ್ರೆ ಚಿಕ್ಕ ಮಕ್ಕಳು ಕೂಡ ತಮ್ಮ ಪೋಷಕರ ಜೊತೆ ಸೇರಿ ಗಿಡ ನೆಡುವುದು, ಪ್ಲಾಸ್ಟಿಕ್ ಬಳಸದೇ ಇರೋದು. ಹೌದು. ಮತ್ತು ಸ್ಥಳೀಯ ಸಭೆಗಳಲ್ಲಿ ಭಾಗವಹಿಸೋದು ಕೂಡ ದೇಶದ ಅಭಿವೃದ್ಧಿಗೆ ದೊಡ್ಡ ಕೊಡುಗೆನೆ. ಖಂಡಿತ. ಯಾಕಂದ್ರೆ ನಮ್ಮ ಊರಿನ ಸಮಸ್ಯೆಗಳ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತಿರುತ್ತೆ, ಬೇಗ ಪರಿಹಾರನೂ ಸಿಗುತ್ತೆ. ಒಟ್ಟಾರೆಯಾಗಿ ಹೇಳೋದಾಡೆ ಸರ್ಕಾರ ಅಂದ್ರೆ ಕೇವಲ ಒಂದು ದೂರದ ದೊಡ್ಡ ಕಟ್ಟಡ ಅಲ್ಲ. ಹೌದು, ಅದು ನಮ್ಮ ಊರಿನ ಗಡಿಯಿಂದ ಹಿಡಿದು ನಮ್ಮ ಮನೆಯ ಬಾಗಿಲಿನವರೆಗೆ ನಮ್ಮೆಲ್ಲರನ್ನೂ ಜೋಡಿಸುವ ಒಂದು ಸೇತುವೆ.
ನಾವೆಲ್ಲರೂ ಸೇರಿ ಜವಾಬ್ದಾರಿಯಿಂದ ಕೆಲಸ ಮಾಡಿದ್ರೆ ಮಾತ್ರ ದೇಶದ ಅಭಿವೃದ್ಧಿ ಸಾಧ್ಯ. ಸೂಪರ್. ಹಾಗಾದ್ರೆ ಕೊನೆಯದಾಗಿ ಒಂದು ಸಣ್ಣ ಆಲೋಚನೆ. ಒಂದು ವೇಳೆ ಮಕ್ಕಳು ತಮ್ಮ ಬಡವಣೆಯನ್ನು ಇನ್ನಷ್ಟು ಸುಂದರಗೊಳಿಸಲು ತಮ್ಮ ಲೋಕಲ್ ಗವರ್ಮೆಂಟ್ಗೆ ಒಂದು ಹೊಸ ನಿಯಮವನ್ನ ಸೂಚಿಸುವುದಾದ್ರೆ ಆ ನಿಯಮ ಏನಾಗಿರಬಹುದು? ಈ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋಣ. ಇಂದಿನ ಈ ಆಳವಾದ ಚರ್ಚೆ ಇಲ್ಲಿಗೆ ಮುಕ್ತಾಯ. ಮುಂದಿನ ಬಾರಿ ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಸಿಗೋಣ.